ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ಅಬ್ ಕಿ ಬಾರ್ 400 ಪಾರ್ ಅಲ್ಲ 315. ಮೋದಿ ಭವಿಷ್ಯ ನುಡಿದ ಅಮೆರಿಕದ ಪೊಲಿಟಿಕಲ್ ಎಕ್ಸ್ಪರ್ಟ್. ಅಬ್ ಕಿ ಬಾರ್ 400 ಅಂತ ಮೋದಿ ಅವರ ಮಂತ್ರ ಈ ಬಾರಿ ವರ್ಕೌಟ್ ಆಗತ್ತಾ? ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರಾ? ಏನು NDA ಮೈತ್ರಿಕೂಟ ಗೆದ್ರೆ ಎಷ್ಟು ಸೀಟ್ಗಳನ್ನ ಗೆಲ್ಬಹುದು? ಇವೆಲ್ಲ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಮೂಡ್ತಾನೆ ಇದೆ. ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಅನೇಕ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಒಂದೊಂದು ವಿಭಿನ್ನ ಉತ್ತರಗಳನ್ನ ಕೊಡ್ತಾರೆ. ಆದರೆ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಭಾರತದ ಚುನಾವಣೆಯ ಫಲಿತಾಂಶ ಕೇವಲ ಭಾರತದಲ್ಲಿರೋರಿಗೆ ಮಾತ್ರ ತುಂಬಾ ಇಂಟ್ರೆಸ್ಟ್ ಅಲ್ಲ. ಇನ್ನು ಭಾರತದ ಚುನಾವಣೆಯ ಫಲಿತಾಂಶಕ್ಕೆ ಜಗತ್ತಿನ ದೊಡ್ಡ ರಾಷ್ಟ್ರಗಳೇ ಕಾಯ್ತಾ ಇದೆ. ಭಾರತದ ಮುಂದಿನ ಪ್ರಧಾನಿ ಯಾರಾಗ್ತಾರೆ, ಯಾವ ಸರ್ಕಾರ ಬರುತ್ತೆ, ಇನ್ನು ಯಾವ್ಯಾವ ಸರ್ಕಾರ ಯಾವ ನಂಬರ್ಗಳಲ್ಲಿ ಬರ್ಬೋದು ಅಂತ ಅನೇಕ ದೇಶದ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಭವಿಷ್ಯವನ್ನ ನುಡಿತಿದ್ದಾರೆ. ಇವೆಲ್ಲದರ ನಡುವೆ ಅಮೆರಿಕದ ಪೊಲಿಟಿಕಲ್ ಎಕ್ಸ್ಪರ್ಟ್ ಏಮರ್ ಬ್ರೆಮ್ಮರ್ ಎನ್ನುವಂತವರು ಒಂದು ದೊಡ್ಡ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಆ ಅಮೆರಿಕದ ಪೊಲಿಟಿಕಲ್ ಎಕ್ಸ್ಪರ್ಟ್ ಏನ್ ಹೇಳಿದ್ರು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಈ ಎಪಿಸೋಡ್ ಅಲ್ಲಿ ಬಿಚ್ಚಿಡ್ತೀನಿ. ಅಮೆರಿಕದ ಫೇಮಸ್ ಪೊಲಿಟಿಕಲ್ ಎಕ್ಸ್ಪರ್ಟ್ ಅವರು ನುಡಿದ ಭವಿಷ್ಯ, ಆ ಭವಿಷ್ಯ ಹೇಳೋ ಪ್ರಕಾರ ಮೋದಿ ಅಥವಾ NDA ಅಂದುಕೊಂಡಂತೆ ಈ ಬಾರಿ ಫಲಿತಾಂಶ ಬರೋದಿಲ್ಲ ಅಂತೆ. ಈ ಸಲ NDA ಗುರಿ 400ರ ಗಡಿ ಹತ್ರ ಇತ್ತು. 400 ನಂಬರ್ ಅನ್ನ ದಾಟಲೇಬೇಕು ಅನ್ನೋ ಹಠದಲ್ಲಿ ಈ ಚುನಾವಣೆಯನ್ನ ಎದುರಿಸಿದೆ. ಆದ್ರೆ ಬಿಜೆಪಿಯ ಆ ಕನಸು ನನಸಾಗೋದು ತುಂಬಾನೇ ಕಷ್ಟ. ಸದ್ದು ಮಾಡ್ತಿದೆ ಅಮೆರಿಕದ ಆ ಖ್ಯಾತ ರಾಜಕೀಯ ವಿಜ್ಞಾನಿಯ ಭವಿಷ್ಯ. ಮೋದಿ ಕನಸು ಈ ಬಾರಿ ನನಸಾಗೋದಿಲ್ವಾ? ಲೋಕಸಭೆ ಚುನಾವಣೆ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 10 ದಿನದಲ್ಲಿ ಫಲಿತಾಂಶ ಹೊರಬೀಳಲಿದೆ. ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗ್ತದೆ. ಆದ್ರೆ ಈ ಬಾರಿ ಬಿಜೆಪಿ ನಮ್ಮನ್ನ ಮತ್ತೆ ಅಧಿಕಾರಕ್ಕೆ ತನ್ನಿ ಅಂತ ಮತವನ್ನ ಕೇಳಿಲ್ಲ. ನಮಗೆ 400 ಸೀಟ್ಗಳನ್ನ ಗೆಲ್ಲಿಸಿಕೊಡಿ ಅಂತಲೇ ಕೇಳಿಕೊಂಡು ಬಂದಿದ್ರು. ಕಳೆದ ಬಾರಿ ಬಿಜೆಪಿ 303 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. NDA ಮೈತ್ರಿಕೂಟದ ಇತರ ಪಕ್ಷಗಳು ಇನ್ನುಳಿದ 50 ಸೀಟ್ಗಳನ್ನ ಗೆದ್ದಿತು. ಆದರೆ ಈ ಬಾರಿ 400 ಗಡಿ ದಾಟಬೇಕು ಅನ್ನೋದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಟಾರ್ಗೆಟ್. ಆ ಟಾರ್ಗೆಟ್ ರೀಚ್ ಆಗ್ತಾರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಅದಕ್ಕೂ ಮುನ್ನ ಅಮೆರಿಕ ಬಿಜೆಪಿ ಸುಮಾರು 305 ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಅಮೆರಿಕದ ರಾಜಕೀಯ ವಿಜ್ಞಾನಿ ಮತ್ತು ಜಾಗತಿಕ ರಾಜಕೀಯ ಗಂಡಾಂತರ ಸಲಹೆಗಾರ ಇಮ್ರಾನ್ ಬ್ರೆಮ್ಮರ್ ಭವಿಷ್ಯ ನುಡಿದಿದ್ದಾರೆ. ಜಾಗತಿಕ ದೃಷ್ಟಿಕೋನದಿಂದ ಗಮನಿಸಿದಾಗ ಭಾರತದ ಸಾರ್ವತ್ರಿಕ ಚುನಾವಣೆಯು ಏಕೈಕ ಸ್ಥಿರ ಹಾಗೂ ಅಚಲ ವಿಷಯವಾಗಿ ಕಾಣಿಸುತ್ತಿದೆ. ಉಳಿದಂತೆ ಎಲ್ಲವೂ ಸಮಸ್ಯಾತ್ಮಕವಾಗಿದೆ ಎಂದು ಅಪಾಯ ಮತ್ತು ಸಂಶೋಧನಾ ಸಲಹಾ ಸಂಸ್ಥೆ ಯುರೇಷ್ಯಾದ ಸಮೂಹದ ಸಂಸ್ಥಾಪಕರು ಆಗಿರುವ ಬ್ರೆಮ್ಮರ್ ಹೇಳ್ತಾರೆ. ಭಾರತದ ಲೋಕಸಭೆ ಚುನಾವಣೆಯ ಫಲಿತಾಂಶ ಏನಾಗಬಹುದು ಎನ್ನುವ ಪ್ರಶ್ನೆಗೆ ಬ್ರೆಮ್ಮರ್ ಈ ಬಾರಿ ಬಿಜೆಪಿ 295ರಿಂದ 315 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಹೇಗಂತ ಯುರೇಷಿಯಾ ಗ್ರೂಪ್ ಸಂಶೋಧನೆ ಅವರಿಗೆ ತಿಳಿಸಿದೆಯಂತೆ. ಇಲ್ಲಿ ಬ್ರೆಮ್ಮರ್ ಮೋದಿ ಅವರ ವಿರೋಧವಾಗಿ ಏನು ಹೇಳಿಲ್ಲ. ಭಾರತದ ಚುನಾವಣೆಯನ್ನ ಹೊಗಳಿದ ಅವರು ಜೊತೆಗೆ ಮೋದಿ ಅವರನ್ನ ಕೊಂಡಾಡ್ತಾರೆ. ಮೋದಿಯಿಂದಲೇ ಭಾರತದ ಆರ್ಥಿಕತೆ ಇಷ್ಟರ ಮಟ್ಟಿಗೆ ಬೆಳೆದಿದೆ. 3ನೇ ಅವಧಿಯಲ್ಲೂ ಮೋದಿಯೇ ಗೆಲ್ತಾರೆ ಅಂತ ಬ್ರೆಮ್ಮರ್ ಕಡಾಖಂಡಿತವಾಗಿ ಭವಿಷ್ಯ ನುಡಿದಿದ್ದಾರೆ. ಅಂದ್ರೆ ಮೋದಿ ಗೆಲ್ಲೋದು ಗ್ಯಾರಂಟಿ ಅಂತ ಅಮೆರಿಕದ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ. ಇನ್ನು ಭಾರತ ಬೆಳೀತಾ ಇದೆ. ಈಗಾಗಲೇ ಭಾರತ 4ನೇ ವಿಶ್ವದ ದೊಡ್ಡ ಆರ್ಥಿಕ ಸ್ಥಾನದಲ್ಲಿದೆ. ಇನ್ನು 2028ರ ಹೊತ್ತಿಗೆ ಭಾರತವೇ ಜಾಗತಿಕ ಮಟ್ಟದಲ್ಲಿ 3ನೇ ಅತ್ಯಂತ ಬಲಿಷ್ಠ ಆರ್ಥಿಕವನ್ನ ಹೊಂದಿರುವಂತಹ ದೇಶ ಆಗುತ್ತೆ ಅಂತ ಬ್ರೆಮ್ಮರ್ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನ ಗಮನಿಸಲೇಬೇಕು. ನರೇಂದ್ರ ಮೋದಿ ಅವರ ಸರ್ಕಾರ 400ರ ಗಡಿ ದಾಟಿ ಬರುತ್ತೆ ಅನ್ನೋದು ಮಾತ್ರ ಇಲ್ಲಿ ಅಕ್ಷರಶಃ ಡೌಟ್ ಆಗಿ ಕಾಣಿಸ್ತಿದೆ. ಮೋದಿ ಗೆಲ್ಲಬಹುದು, ಆದ್ರೆ 400ರ ಗಡಿ ದಾಟೋದು ಕಷ್ಟ ಅನ್ನೋದು ಎಲ್ಲ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳ ಮಾತಿನಲ್ಲೇ ಕಂಡು ಬರ್ತಿದೆ. ಹಾಗಾದ್ರೆ ಯಾರು ಗೆಲ್ತಾರೆ? NDA ಮೈತ್ರಿಕೂಟ ಮತ್ತೆ ಸರ್ಕಾರವನ್ನ ನಡೆಸುತ್ತಾ?
ಅಥವಾ ಈ ಬಾರಿ ಬದಲಾವಣೆಗಳು ಆಗತ್ತಾ? ಇನ್ನು ಯಾರ ಭವಿಷ್ಯ ನಿಜವಾಗುತ್ತೆ, ಯಾರದ್ದು ಸುಳ್ಳಾಗುತ್ತೆ, ಇವೆಲ್ಲದಕ್ಕೂ ಉತ್ತರ ಸಿಗೋದು ಚುನಾವಣೆಯ ಫಲಿತಾಂಶದ ನಂತರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.